सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं बृहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियःपत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हृदे येन प्रादुरभावि भूमिबलदे विस्तारि गोसन्ततिः प्राबोधिश्रुतिपङ्कजं कर्णया प्राकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಈ ವಿದ್ಯಾಧಿಕರಣದ ಸಮಗ್ರ ಅರ್ಥ ಮುಗೀತು. ಇನ್ನು ಮುಂದೆ ಯಾವತ್ ಅಧಿಕಾರಾಧಿಕರಣಂ ಅಂತ ಪ್ರಾರಂಭ. 225ನೇ ಸುಧಾಮೂಲ. ಇಲ್ಲಿ ಏನ್ ವಿಷಯ ಹೇಳ್ತಾರೆ ಅಂದ್ರೆ ಅಧಿಕಾರದ ಬಗ್ಗೆ ಹೇಳ್ತಾರೆ. ಅಧಿಕಾರ ಅಂದ್ರೆ ಯೋಗ್ಯತೆ ಅಂತ ಅರ್ಥ. ಈಗ ಬ್ರಹ್ಮಸೂತ್ರಕ್ಕೆ ಅಧಿಕಾರಿಗಳು ಯಾರು ಅಂತ ಕೇಳ್ತಾರೆ. ನ್ಯಾಯಸುಧಾಕ್ಕೆ ಅಧಿಕಾರಿಗಳು ಯಾರು ಅಂದ್ರೆ ಅರ್ಥ, ಬ್ರಹ್ಮಸೂತ್ರಕ್ಕೆ ಅಧಿಕಾರಿ ಅಂದ್ರೆ ಅದನ್ನ ಓದ್ಲಿಕ್ಕೆ, ಅದನ್ನ ಹೇಳಲಿಕ್ಕೆ ಅಥವಾ ಅದನ್ನ ಕೇಳಲಿಕ್ಕೆ ಯಾರು ಯೋಗ್ಯತೆಯನ್ನ ಹೊಂದಿದವರು. ಅಧಿಕಾರ ಅಂದ್ರೆ ಯೋಗ್ಯತೆ, ಅದರ ಬಗ್ಗೆ ಹೇಳಿ, ಅಧಿಕಾರದ ಬಗ್ಗೆ ಹೇಳಿ. ಅಧಿಕಾರ ಇರೋರ್ನ ಅಧಿಕಾರಿಗಳು ಅಂತ ಕರೀತಾರೆ. ಅದರಿಂದ ಅಧಿಕಾರಿ ಅನ್ನೋ ಶಬ್ದಕ್ಕೆ ಯೋಗ್ಯತೆ ಇರೋರು ಅಂತ ಅರ್ಥ. ಯಾವುದರ ಬಗ್ಗೆ ಅಂತ ಪ್ರಶ್ನೆ. ಅದಕ್ಕೆ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಅಲ್ಲಿ ವಿಚಾರ ಮಾಡ್ತಾರೆ. ಅವರಿಗೆ ಅಂದ್ರೆ ಬ್ರಹ್ಮದೇವರಿಂದ ಆರಂಭಿಸಿ ಎಲ್ಲರ ಬಗ್ಗೆ, ಮನುಷ್ಯೋತ್ತಮರು, ಮನುಷ್ಯರು, ಎಲ್ಲರು ಇವ್ರಿಗೆಲ್ಲ ಸಂಸಾರದಲ್ಲಿ ಮೋಕ್ಷದಲ್ಲಿ ಯೋಗ್ಯತೆ ಚೇಂಜ್ ಆಗತ್ತಾ ಒಂದೇ ಇರತ್ತಾ ಅಂತ ನೇರವಾಗಿ ಹೇಳೋದಿದ್ರೆ ಸಮಾನ ಯೋಗ್ಯತೆನ ಬದಲಾಗತ್ತ. ಈಗ ಸಂಸಾರದಲ್ಲಿ ನನಗಿಂತ ದೊಡ್ಡವ್ರು ಇರ್ತಾರೆ, ಅವ್ರಿಗಿಂತ ನಾವು ಚಿಕ್ಕವ್ರು ಇರ್ತೀವಿ. ಮೋಕ್ಷದಲ್ಲಿ ಇದು ಬದಲಾಗತ್ತಾ ಅಥವಾ ಇವರೇ ನಮಗ್ ದೊಡ್ಡವರಾಗಿರ್ತಾರೆ? ಇಲ್ಲಿ ಮೋಕ್ಷದಲ್ಲೂ ಅಂದ್ರೆ ಮೋಕ್ಷಕ್ಕೆ ಹೋಗೋರಾಗಿದ್ರೆ ಆ ವ್ಯಕ್ತಿ ಅಂತೂ ಯಾವುದೇ ಒಂದು ಮೋಕ್ಷ ಅಂತೂ ಆಗ್ಲೇಬೇಕಲ್ಲ ಒಬ್ಬನಿಗೆ. ಅದು ಅವನವನಿಗೆ ಯೋಗ್ಯತೆ ತಕ್ಕ ಹಾಗೆ ಒಂದು ಮೋಕ್ಷ ಅಂತೂ ಆಗತ್ತೆ. ಆ ಮೋಕ್ಷದಲ್ಲಿ ಸಂಸಾರದಲ್ಲಿದ್ದ ಮನುಷ್ಯರು ಮೋಕ್ಷದಲ್ಲೂ ಹಾಗೆ ನಮ್ಗಿಂತ ದೊಡ್ಡವರೇ ಆಗಿರ್ತಾರ ಅಥವಾ ನಮ್ಗಿಂತ ಚಿಕ್ಕವರು ಆಗ್ಬೋದಾ, ನಮ್ ಸಮಾನರಾಗ್ಬೋದಾ, ಹೇಗೆ ಅಂತ ಇದು ಈ ಅಧಿಕರಣದ ಮುಖ್ಯವಾದ ವಿಚಾರ. ಇಲ್ಲಿ ಜಯತೀರ್ಥರು ಯಾವ ಅಂಶಕ್ಕೆ ಒತ್ತು ಕೊಟ್ಟಿದ್ದಾರೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಕೆಲವು ವಿಷಯ
ಇದ್ರಲ್ಲೇ ಬಂದಿದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರತ್ತೆ ಈ ವಿಷಯ. ನಾವು ಚಿಕ್ಕದಾಗೂ ಹಿಂದೆ ನೋಡಿತೀವಿ ಒಂದಿಷ್ಟು ವಿಷಯಗಳನ್ನ. ಇಲ್ಲಿ ಬರುವಂತಹ ವಿಷಯಕ್ಕೆ ಹೋಗೋಣ. ಏತತ್ ಮೊದಲನೇ ಮಾತು, ಏತತ್ ಯಥಾ ಯಥಾ ಇತ್ಯಾದಿನ ಭಾಷ್ಯೆ ವ್ಯಾಖ್ಯಾತಂ ತದ್ ಅವಿಸ್ಪಷ್ಟಂ ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ಇದನ್ನು ವಸ್ತುತಃ ಈ ಯಾವತ್ ಅಧಿಕಾರಾಧಿಕರಣ ಅಂತಿದೆಯಲ್ಲ, ಈ ಅಧಿಕರಣದ ಬಗ್ಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ರು ಸ್ವಲ್ಪ ಗೊಂದಲ ಇದೆ, ಇನ್ನು ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಆಚಾರ್ಯರೇ ವ್ಯಾಖ್ಯಾನ ಬರೆದಿದ್ದಾರೆ ಈ ಸೂತ್ರಕ್ಕೆ, ಈ ಏನು ಹೇಳ್ತಾ ಇದೆ ಅಧಿಕರಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಎಲ್ಲ ಹೇಳಿದ್ದಾರೆ. ಅದು ಅವಿಸ್ಪಷ್ಟಂ 99% ಅರ್ಥ ಆಗಿರ್ಬೋದು, ಅಷ್ಟು ಪರ್ಸೆಂಟ್ ಅರ್ಥ ಆಗಿರ್ಬೋದು, 29%. ಅದೇ ಇನ್ನೊಂದು ಬೇಕಾಗಿದೆ ಚೂರೆಲ್ಲೂ ಸಂಶಯ ಒಂದಿಷ್ಟು ಉಳ್ಕೊಳತ್ತೆ ಅಂತ, ಅದಕ್ಕೆ ಅವಿಸ್ಪಷ್ಟ ಅಂತಾರೆ. ವಿಸ್ಪಷ್ಟ ಆಗಿಲ್ಲ, ಸ್ಪಷ್ಟ ಆಗಿದೆ ಆದ್ರೆ ವಿಸ್ಪಷ್ಟತೆ ಇಲ್ಲ ಅಂತ, ಅದಕ್ಕೋಸ್ಕರ ಹೇಳಿದ್ವಿ. ಹಾಗಾದ್ರೆ ಅಲ್ಲಿ ಏನ್ ಬಂದಿದೆ ವಾಕ್ಯ? ಅಲ್ಲಿ ಬಂದಿದ್ದಿಷ್ಟೇ, ಯಥಾ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಆ ವಾಕ್ಯ ಕೊಟ್ಟಿದ್ದಾರೆ. ಭಾಷ್ಯದಲ್ಲಿ ಏನ್ ಬಂದಿದೆ ಅಂತ, ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ತಥಾ ತಥಾ ಮುಕ್ತೌ ಆನಂದೋಪಿ ವಿಶಿಷ್ಯತೆ ಇತಿ ವ್ಯಾಖ್ಯಾತಂ ಇತ್ಯರ್ಥ ಅಂತ ಅಲ್ಲಿ ಬಂದಿದ್ದ ವಾಕ್ಯ ಇಷ್ಟು. ಅದರ ವ್ಯಾಖ್ಯಾನ ಹೀಗಿದೆ: ಹೇಗೆ ಯೋಗ್ಯತೆ ಬದಲಾಗತ್ತೋ, ಹೇಗೆ ಯೋಗ್ಯತೆ ಎಲ್ಲಿ ವ್ಯತ್ಯಾಸ ಇರುತ್ತೋ ಆ ರೀತಿ ಮುಕ್ತಿಯಲ್ಲೂ ಆನಂದದಲ್ಲಿ ವ್ಯತ್ಯಾಸ ಬರುತ್ತೆ ಅಂತ. ಅಂದ್ರೆ ಮನೆಯಲ್ಲೇ ಒಂದ್ 3-4 ಜನ ಇದ್ರೆ ಅವರವರ ಯೋಗ್ಯತೆ ಬೇರೆ ಬೇರೆ ಇರುತ್ತೆ. ಒಂದು ಗುರುಕುಲದಲ್ಲಿ ಅವರವರ ಯೋಗ್ಯತೆ ಬೇರೆ, ಕೆಲಸದಲ್ಲಿ ಒಬ್ಬೊಬ್ಬರ ಯೋಗ್ಯತೆ ಬೇರೆ ಇರುತ್ತೆ. ಸಂಸಾರದಲ್ಲಿ ಯೋಗ್ಯತೆ ಬೇರೆ ಬೇರೆ ಇದ್ದ ಹಾಗೆ ಯಾರಿಗೆ ಯೋಗ್ಯತೆ ಜಾಸ್ತಿ ಇದೆಯೋ, ಅಧಿಕಾರ ಜಾಸ್ತಿ ಇದೆಯೋ, ಅವ್ರಿಗೆ ಮೋಕ್ಷದಲ್ಲಿ ಆ ಯೋಗ್ಯತೆಗೆ ತಕ್ಕ ಹಾಗೆ ಆನಂದನೂ ಜಾಸ್ತಿ ಇರುತ್ತೆ. ಇದು ಇಷ್ಟನ್ನ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಆದ್ರೆ ಯಾಕೆ ಸ್ಪಷ್ಟತೆ ಇಲ್ಲ ಇದ್ರ ಬಗ್ಗೆ, ವಿಸ್ಪಷ್ಟತೆ ಯಾಕಿಲ್ಲ ಅಂದ್ರೆ ಹೇಳ್ತಾರೆ, ಅಧಿಕಾರ ವಿಶೇಷಸ್ಯ ಕಾರಣತ್ವ ಅನಭಿಧಾನ. ಅಂದ್ರೆ ಯಾವ ಅಧಿಕಾರ ವಿಶೇಷವಾಗಿ ಈ ಆನಂದ ಅಭಿವ್ಯಕ್ತಿಗೆ ವಿಶೇಷಕ್ಕೆ ಕಾರಣ ಆಗಿದೆ ಅದನ್ನ ಹೇಳಿಲ್ಲ. ಅಂದ್ರೆ ಈಗ ಸಂಸಾರದಲ್ಲಿ ಯೋಗ್ಯತೆ ಇರುತ್ತೆ ನಿಜ, ಯೋಗ್ಯತೆ ಹೇಗೆ ಜಾಸ್ತಿ ಇರುತ್ತೋ, ಯೋಗ್ಯತೆಯಲ್ಲಿ ಎಷ್ಟು ತಾರತಮ್ಯ ಇರುತ್ತೋ ಆ ರೀತಿಯಲ್ಲಿ ಮೋಕ್ಷದಲ್ಲಿ ಅವನು ಆನಂದ ಪಡಿತಾನೆ ವಿಶೇಷವಾಗಿ. ಆ ವಿಶೇಷವಾದ ಆನಂದ ಪಡಿಬೇಕಲ್ಲ ಮೋಕ್ಷದಲ್ಲಿ, ಅದಕ್ಕೆ ಬೇಕಾದ ಯೋಗ್ಯತೆ ಅಂದ್ರೆ ಏನು, ಅದ್ ಯಾವ್ದದು, ಅದ್ರ ಬಗ್ಗೆ ಹೇಳಿಲ್ಲ. ಅಧಿಕಾರ ವಿಶೇಷಸ್ಯ ಕಾರಣತ್ವ ಅನಭಿಧಾನ. ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಸಿಗೋ ಆನಂದಕ್ಕೆ ಇಂಥ ಅಧಿಕಾರ ಕಾರಣ ಅದನ್ನ ಹೇಳಿಲ್ಲ ಸ್ಪಷ್ಟವಾಗಿ. ಯೋಗ್ಯತೆ ವ್ಯತ್ಯಾಸ ಇದ್ದಾಗ ಆನಂದಲ್ಲೂ ವ್ಯತ್ಯಾಸ ಅಂತ ಕಾಮನ್ ಆಗಿ ಹೇಳ್ಬಿಟ್ಟು, ಅದು ಸಾಮಾನ್ಯೋಕ್ತಿ ನಮಗೆ ಅರ್ಥ ಆಗಲ್ಲ. ಅದನ್ನ ಮತ್ತೆ ಪ್ರಶ್ನೆ ಮಾಡಿ ಅನುವ್ಯಾಖ್ಯಾನ ಅದಕ್ಕೋಸ್ಕರನೇ ಅವರೇ ಬರೆದಿತ್ತು ಆಚಾರ್ಯರೇ, ಇನ್ನು ವಿಸ್ತಾರವಾಗಿ ಬರೆಯೋಣ ಅಂತ ಅದಕ್ಕೆ ಬರೆದಿತ್ತು. ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆ ಪ್ರಕಾರ ಅಧಿಕಾರ ವಿಶೇಷೇಣ ಭಕ್ತಿ ಜ್ಞಾನ ಸುಖಾದಿಭಿ ವಿಶೇಷೋ ದೇವತಾದೀನಾಂ ಮೋಕ್ಷೇ ಚೈವ ವಿಶೇಷತಃ ಅಂತ ಅದಕ್ಕೆ ಉತ್ತರ. ಒಂದು ಪ್ರಶ್ನೆ ಬಂದಿದ್ದು, ಮೋಕ್ಷದಲ್ಲಿ ಸಿಗುವಂತಹ ಒಬ್ಬೊಬ್ಬರಿಗೆ ಬೇರೆ ಬೇರೆ ಆನಂದ ಏನಿದೆ ಅದಕ್ಕೆ ಬೇಕಾದ ಯೋಗ್ಯತೆ ಕಾರಣ ಅಂತ ಎಲ್ಲೂ ಸ್ಪಷ್ಟ ಹೇಳಿಲ್ಲ. ಒಂದು ಯೋಗ್ಯತೆ ಕಾರಣ ಅಂತ ಹೇಳಿಲ್ಲ ಮೋಕ್ಷದಲ್ಲಿ ಸಿಗೋ ಆನಂದಕ್ಕೆ. ಒಂದು ಎರಡನೇದು, ಮುಕ್ತೌ ಇತಿ ಉಕ್ತ್ಯ ಸಂಸಾರೇನ ಏವಮಿತಿ ಪ್ರತಿತೆ. ಹಾಗಾದ್ರೆ ಸುಖ ಪಡಿಲಿಕ್ಕೆ ಯೋಗ್ಯತೆ ಕಾರಣ ಅಂದ್ರೆ ಅದು ಯಾವ್ದಾರಾಗ್ಬೋದು, ಒಂದೊಂದ್ ತರ ಒಂದೊಂದು ಯೋಗ್ಯತೆ ಇರುತ್ತೆ ಒಬ್ಬೊಬ್ಬರಲ್ಲಿ. ಆ ಯೋಗ್ಯತೆ ಮೋಕ್ಷದಲ್ಲಿ ಸಿಗುವ ಸುಖಕ್ ಮಾತ್ರ ಕಾರಣನ ಅಥವಾ ಸಂಸಾರದಲ್ಲಿ ಇಲ್ವಾ? ಹಾಗಾದ್ರೆ ಯಾಕೆ ಮೋಕ್ಷದಲ್ಲಿ ಅಂತ ಅಷ್ಟೇ ಹೇಳಿದಾರಲ್ಲಿ, ಮುಕ್ತವು ಆನಂದೋಪಿ ಅಂತ ಅಲ್ಲಿ ಸೇರಿಸ್ಬಿಡಿದಾರೆ ಭಾಷ್ಯದಲ್ಲಿ. ಹಾಗಾದ್ರೆ ಸಂಸಾರದಲ್ಲಿ ಯೋಗ್ಯತೆ ಬೇರೆ ಬೇರೆ ಆದ ಹಾಗೆ ಸುಖ ಬೇರೆ ಬೇರೆ ಆಗಲ್ವಾ ಸಂಸಾರದಲ್ಲಿ ಅಂತ ಇದೊಂದು ಪ್ರಶ್ನೆ. ಇನ್ನೊಂದು, ಆನಂದ ಮಾತ್ರ ಗ್ರಹಣಾತ್ ಗುಣಾಂತರ ವ್ಯಾವೃತ್ತಿ ಪ್ರಾಪ್ತೆ. ಕೇವಲ ಆನಂದದ ಬಗ್ಗೆ ಮಾತಾಡಿದ್ದಾರೆ. ಯೋಗ್ಯತೆ ಬೇರೆ ಬೇರೆ ಆದ ಹಾಗೆ ಆನಂದಗಳಲ್ಲೂ ವ್ಯತ್ಯಾಸ ಇರುತ್ತೆ. ಯಾಕೆ? ಜ್ಞಾನ, ಸುಖ, ಆನಂದ ಅಂದ್ರೆ ಸುಖ ತಗೊಂಡ್ಬಿಟ್ವಿ, ಅದು ಬಿಟ್ಬೋಣ. ಜ್ಞಾನ, ಶಕ್ತಿ, ಭಕ್ತಿ ಬೇರೆ ಬೇರೆ ಇದೆಯಲ್ಲ. ಹಾಗಾದ್ರೆ ಇದ್ರಲ್ಲೆಲ್ಲ ವ್ಯತ್ಯಾಸ ಇರಲ್ವಾ? ಹಾಗಾದ್ರೆ ಯೋಗ್ಯತಾ ಭೇದದಿಂದ ಯೋಗ್ಯತೆ ಬೇರೆ ಬೇರೆ ಆದ ಹಾಗೆ ಶಕ್ತಿಯಲ್ಲಿ ವ್ಯತ್ಯಾಸ, ಜ್ಞಾನದಲ್ಲಿ ವ್ಯತ್ಯಾಸ, ಅಥವಾ ಇನ್ಯಾವ್ದಾರು ಗುಣಗಳು, ಅಂತ ಎಲ್ಲಾ ಗುಣಗಳಲ್ಲಿ ವ್ಯತ್ಯಾಸ ಬರುತ್ತಾ ಕೇವಲ ಆನಂದದಲ್ಲಿ ಮಾತ್ರ
ಅಂತ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ಮಾತನ್ನ ನೋಡಿದಾಗ ಹಾಗೆ ಸಂಶಯ ಬರ್ತಾ ಇದೆ ಭಾಷ್ಯದ ಮಾತುಗಳನ್ನ. ಹಾಗಾದ್ರೆ ಏನ್ ಮಾಡಿದ್ರು, ಆ ಭಾಷ್ಯದ ವಾಕ್ಯ ಒಂದ್ಸಲಿ ಓದ್ಕೊಂಡು ಅಲ್ಲಿ 3 ಪ್ರಶ್ನೆ ತಕ್ಕೊಂಡ್ರು. ಆ 3 ಪ್ರಶ್ನೆಗೂ ಉತ್ತರ ಬರತ್ತಿಲ್ಲಿ. ಅಲ್ಲಿ 4ನೇ ಪ್ರಶ್ನೆನೂ ಸೇರಿಸ್ಕೊಂಡಿದ್ದಾರೆ. ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ, ಧರ್ಮಿಣಾ ಮಂದಿರ ದೇಶಾಚ ಅಂತ ಇದೆ. ಅಂದ್ರೆ ಯಾರು ಧರ್ಮಿಗಳಲ್ಲಿ, ಧರ್ಮಿ ಅಂತಂದ್ರೆ ಈಗ ಈ ಆನಂದ ವಿಶೇಷ ಪಡೆಯೋರು, ಯೋಗ್ಯತೆಯನ್ನು ಹೊಂದೋರು ಯಾರವರು, ಯಾರ ಬಗ್ಗೆ ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ಸ್ಪಷ್ಟ ಇಲ್ಲ. ಹಾಗಾದ್ರೆ ಒಂದು ಮಾತನ್ನ ಹೇಳಿದಾಗ ಅನೇಕ ಗೊಂದಲಗಳಿಗೆ ಅವಕಾಶ ಆಗತ್ತೆ. ಅದರಲ್ಲೂ ದೊಡ್ಡವರು ಹೇಳಿದಾಗ ಏನಾಗ್ಬಿಡತ್ತೆ, ಇವ್ರು ಈ ಅಭಿಪ್ರಾಯದಿಂದ ಹೇಳಿದಾರ, ಸೊ ಈ ಅಭಿಪ್ರಾಯದಿಂದ ಹೇಳಿದಾರ, ಅವ್ರು ದೊಡ್ಡವರು, ಅವರಿಂದ ಬಂದ್ಬಿಟ್ಟಿದೆ ಹೊರಗಡೆ ಮಾತು. ಬಂದ ಮೇಲೆ ಅದಕ್ಕೆ ಏನೊಂದು ವಿಶೇಷ ಅರ್ಥ ಇರುತ್ತೆ. ಅರ್ಥ ಯಾವುದು ಅಂತ ತಿಳಿಯೋ ಪ್ರಯತ್ನ ಅದನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಯಥಾ ಯಥಾಧಿಕಾರೋ ವಿಶಿಷ್ಯತೆ ತಥಾ ತಥಾ ಮುಕ್ತೌ ಆನಂದೋಪಿ ವಿಶಿಷ್ಯತೆ ಅಂತ ಇಷ್ಟು ವಾಕ್ಯ ಇದೆ. ಏನ್ ಡೌಟ್ ಬಂತು, ಅಧಿಕಾರ ನಿಜವಾಗಿ ಆನಂದಕ್ಕೆ ಕಾರಣನ, ಬೇರೆ ಬೇರೆ ಆನಂದ ಸಿಗೋದಕ್ಕೆ ನಮ್ ಯೋಗ್ಯತೆ ಬೇರೆ ಬೇರೆ ತರ ಇರೋದ್ ಕಾರಣನ, ಮೊದಲನೇದು ಅದು ಸ್ಪಷ್ಟ ಹೇಳಿಲ್ಲ ಅಲ್ಲಿ. ಬೇರೆ ಬೇರೆ ತರದ ಆನಂದ ಅನುಭವಿಸ್ಲಿಕ್ಕೆ ನಮ್ಮ ಯೋಗ್ಯತೆಗಳಲ್ಲಿರೋ ವ್ಯತ್ಯಾಸನೇ ಕಾರಣ ಹೇಳಲಿಲ್ಲ, ಕಾರಣ ಅಂತ ಹೇಳಲಿಲ್ಲ. ಯೋಗ್ಯತೆ ಬಗ್ಗೆ ಅಷ್ಟೇ ಅಲ್ಲ, ಸಂಸಾರದ ಬಗ್ಗೆ ತಗೊಳ್ಳೇ ಇಲ್ಲ, ಮುಕ್ತಿಯಲ್ಲಿ ಅಂತ ಹೇಳ್ತಾರೆ. ಮುಕ್ತವು ಅಂತ ಪದ ಇದೆ, ಅದು ಇನ್ನೊಂದು 2ನೇ ಡೌಟ್. ಹಾಗಾದ್ರೆ ಸಂಸಾರದಲ್ಲಿ ಇಲ್ವಾ ಹೀಗೆ ಅಂತ ಬಂದ್ಬಿಡ್ತು ಜ್ಞಾನ. ಇನ್ನು ಮತ್ತೊಂದು, ಬರೀ ಆನಂದದ ಬಗ್ಗೆ ಮಾತಾಡಿದ್ದಾರೆ, ಹಾಗಾದ್ರೆ ಜ್ಞಾನ ಶಕ್ತಿ ಇದ್ರ ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವ ಗುಣಗಳದ್ದು ಒಂದು. ಮತ್ತಿದು ಯಾರಿಗೆ ಅಂತ ಹೇಳಿಲ್ಲ. ಇದು ಆನಂದದಲ್ಲಿ ವ್ಯತ್ಯಾಸ ಯಾರಿಗೆ, ಮನುಷ್ಯರ್ಗ, ಮನುಷ್ಯೋತ್ತಮರ್ಗ, ರಾಕ್ಷಸರ್ಗ, ದೇವತೆಗಳಿಗ, ಏಕಾಂತ ಭಕ್ತರ್ಗ, ಲಕ್ಷ್ಮೀ ದೇವಿಗ, ಯಾರಿಗೆ ಹೇಳಿಲ್ಲ. ಅತಃ ಸ್ಪಷ್ಟಂ ವ್ಯಾಚಷ್ಟೆ, ಅದರಿಂದ ಸ್ಪಷ್ಟವಾಗಿ ಈ ಎಲ್ಲಾ 4 ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹಾಗೆ ಅನುವ್ಯಾಖ್ಯಾನವನ್ನು ಆಚಾರ್ಯ ರಚನೆ ಮಾಡಿದ್ರು. ಅಧಿಕಾರ ವಿಶೇಷೇಣ, ಅಧಿಕಾರ ವಿಶೇಷೇಣ, ಇಲ್ಲ ಅಧಿಕಾರ ಯೋಗ್ಯತೆನೇ ಕಾರಣ. ಯಾವ್ದು ಅಧಿಕಾರ ವಿಶೇಷ ಅಂದ್ರೆ ಭಕ್ತಿ ಜ್ಞಾನ ಸುಖಾದಿಭಿ, ಭಕ್ತಿ ಜ್ಞಾನ ಸುಖ ಇದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಇದೆ ಯೋಗ್ಯತೆ. ಒಬ್ಬ ಜೀವ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಭಕ್ತಿ ಜ್ಞಾನ ಸುಖ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ವ್ಯತ್ಯಾಸ ಇರುತ್ತೆ. ಅವ್ನಿಗೆ ಹೇಗ್ ಭಕ್ತಿ ಮಾಡಿರ್ತಾನೋ ಹಾಗ ಅವನು ಸುಖ ಅಷ್ಟು ಜಾಸ್ತಿ ಬೆಳಿತಾನೆ. ಅವನಿಗೆ ದೇವರ ಬಗ್ಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಸುಖ ಅವನ ಮೋಕ್ಷದಲ್ಲಿ ಬೆಳಿತಾನೆ. ನಿಂಗೆ ಭಕ್ತಿಯಲ್ಲಿ ಮೇಲ್ಮೇಲೆ ಹೋದ ಹಾಗೆ, ಭಕ್ತಿಯಲ್ಲಿ ಜ್ಞಾನದಲ್ಲಿ ನೀವು ಮೇಲ್ಮೇಲ್ ಮಟ್ಟಕ್ಕೆ ಹೋಗ್ತಾ ಇದ್ರೆ ಸಿಗೋ ಆನಂದದಲ್ಲೂ ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ ಭಕ್ತಿ ಜ್ಞಾನ ಇತ್ಯಾದಿಗಳೇ ನಮಗೆ ಇಲ್ಲಿ ಯೋಗ್ಯತೆ, ಅದೇ ನಿಜವಾದ ಯೋಗ್ಯತೆ. ಆ ಯೋಗ್ಯತೆಯನ್ನ ಸಂಸಾರದಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ, ಇದ್ದೇ ಇರುತ್ತೆ. ಫಲ ಪಡಿತಾ ಇರ್ತೀವಲ್ಲ. ಭಕ್ತಿ ಯಾರ ದೇವರ ಭಕ್ತಿ ಮಾಡ್ತಾರೆ ಅವ್ರಿಗೇನೋ ಒಂದು ಅಲೌಕಿಕ ಆನಂದ ಆಗತ್ತೆ, ಲೌಕಿಕ ಅಲ್ಲ, ಅಲೌಕಿಕ ಆನಂದ ಆಗೋದ್ ಬಗ್ಗೆ ಹೇಳ್ತಾರೆ. ಲೌಕಿಕ ಆನಂದ ಭಕ್ತಿ ಮಾಡದೆ ನಮಗೂ ಸಿಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಅದೇನೋ ಒಂದು ಪುಣ್ಯದ ಪ್ರಭಾವದಿಂದ ಆಗಿರುತ್ತೆ ಅಂತ ಇರ್ಲಿ, ಅದು ಬೇರೆ ವಿಷಯ. ಪ್ರಕೃತದಲ್ಲಿ ಅಧಿಕಾರ ಅಂದ್ರೆ ಯೋಗ್ಯತಾ, ಆ ಯೋಗ್ಯತೆಯ ಬಗ್ಗೆ ಹೇಳ್ತಾ ಭಕ್ತಿ ಜ್ಞಾನ ಇವುಗಳಲ್ಲಿ ವ್ಯತ್ಯಾಸ ಇದ್ದ ಹಾಗೆ ಸುಖಗಳಲ್ಲೂ ವ್ಯತ್ಯಾಸ ಇರುತ್ತೆ ಮೋಕ್ಷ ಕಾಲದಲ್ಲಿ. ಯಾರಿಗೆ, ದೇವತಾದೀನ, ದೇವತಾದಿಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು, ಬೇರೆಯವ್ರ ಬಗ್ಗೆ ಅಲ್ಲ. ಇನ್ನು ಇಲ್ಲಿ ಸಾಮಾನ್ಯವಾಗಿ ಹೇಳಿದ್ರು, ಯಾರಿಗೆ ಏನು ಎಲ್ಲಿ ಮೋಕ್ಷದಲ್ಲ ಸಂಸಾರದಲ್ಲ ಇದ್ರ ಬಗ್ಗೆ ಹೇಳಿಲ್ಲ. ಹಾಗಾದ್ರೆ ಎರಡೂ ಕಡೆ ಹಾಗೆ ಯೋಗ್ಯತೆ ಬೇರೆ ಬೇರೆ ಆದ ಹಾಗೆ ಆನಂದದಲ್ಲಿ ವ್ಯತ್ಯಾಸ ಎರಡೂ ಕಡೆ ಇದೆ, ಮೋಕ್ಷದಲ್ಲಾಗ್ಲಿ ಸಂಸಾರದಲ್ಲಾಗ್ಲಿ ಎರಡೂ ಕಡೆ ಬಂದೆ. ಅಲ್ಲ ಮುಕ್ತವನ್ ಮತ್ತೆ ಯಾಕೆ ಹೇಳಿದ್ರು, ಹೇಳ್ಬಾರ್ದಿತ್ತು ಮಧ್ವಾಚಾರ್ಯರು, ಇಷ್ಟ ಹೇಳ್ಬೇಕಾಯ್ತು. ಏನಂತ, ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ತಥಾ ತಥಾ ಆನಂದೋಪಿ ವಿಶಿಷ್ಯತೆ, ಸಾಕು. ಮುಕ್ತೌ ಅಂತಲ್ಲಿ ಯಾಕೆ ಮುಕ್ತಿಯಲ್ಲೇ ಈ ವಿಶೇಷ ಯಾಕೆ ಹೇಳ್ಬೇಕು ಮುಕ್ತವ್ ಅಂತ? ಅದಕ್ಕೆ ಹೇಳ್ತಾರೆ, ಮೋಕ್ಷೇ ಚೈವ ವಿಶೇಷತಃ, ಮೋಕ್ಷದಲ್ಲಿ ಮಾತ್ರ ವಿಶೇಷ. ವಿಶೇಷ ಅನ್ನೋದು ಮೋಕ್ಷದಲ್ಲಿ ಮಾತ್ರ, ಅದು ಸಂಸಾರದಲ್ಲ. ಏನ್ ಅರ್ಥ ಇದಕ್ಕೆ? ಜಯತೀರ್ಥರ ಅದಕ್ಕೆ ಬಿಡಿಸ್ತಾರೆ. ಸಂಸಾರ ವಿಕ್ಷೇಪವಶಾತ್ ಯೋಗ್ಯತಾನುಸಾರಿತ್ವಂ ಕಿಂಚಿತ್ ವಿಹನ್ಯತೆ, ಮೋಕ್ಷೆ ತದಭಾವಾತ್ ಯೋಗ್ಯತಾ ಅನುಸಾರಿ ಏವ ನಿಯಮೇನ ಭಕ್ತ್ಯಾದಿಕಂ ಭವತಿ ಇತ್ಯತಃ ಮುಕ್ತೌ ಇತ್ಯುಕ್ತಂ. ಏನ್ ಕಾರಣ ಅಂದ್ರೆ ಜಯತೀರ್ಥರ ಹೇಳೋದಿಷ್ಟು, ಮುಕ್ತಿಯಲ್ಲಿ ಯೋಗ್ಯತೆ ಬೇರೆ ಬೇರೆ ಆದ ಹಾಗೆ ಆನಂದಗಳಲ್ಲಿ ವ್ಯತ್ಯಾಸ ಅವ್ರಿಗಿರುತ್ತೆ, ಒಪ್ಪೋಣ. ಮುಕ್ತಿಯಲ್ಲಿನೋ ಪದ ಯಾಕೆ, ಸಂಸಾರದಲ್ಲಿ ಹಾಗಿರಲ್ವಾ? ಸಂಸಾರದಲ್ಲೂ ಹಾಗೆ ದೇವರ ಬಗ್ಗೆ ವಿಶೇಷವಾದ ಭಕ್ತಿಯನ್ನು ಮಾಡ್ತಾರೆ ಕೆಲವರು, ಇನ್ನು ಕೆಲವರು ಅಷ್ಟೊಂದಲ್ದಿದ್ರು ಸ್ವಲ್ಪ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ತರ.
ಅವ್ರವ್ರ ತಕ್ಕಾಗ ಅವ್ರವ್ರ ವಿಶೇಷವಾದ ಆನಂದ ನೆಮ್ಮದಿ ಹೊಂದಿದಾರಲ್ಲ, ಫಲ ಪಡಿತಾರಲ್ಲ. ಒಬ್ಬೊಬ್ಬರ ಆನಂದ ಒಂದೊಂದು ವಿಶೇಷವಾಗಿ ಇದೆಯಲ್ವಾ ಅಂದ್ರೆ ಹೌದು. ಆದ್ರೆ ಸಂಸಾರಕ್ಕೂ ಮೋಕ್ಷಕ್ಕೂ ಒಂದು ವ್ಯತ್ಯಾಸ ಇದೆ. ಏನಂದ್ರೆ ವಿಕ್ಷೇಪ ಸಂಸಾರದಲ್ಲಿ ಇರುತ್ತೆ, ಆದ್ರೆ ಮೋಕ್ಷದಲ್ಲಿ ಇರಲ್ಲ. ವಿಕ್ಷೇಪ ಅಂದ್ರೆ ಏನು? ಅದಕ್ಕೆ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಿವರಣೆ ಮಾಡಿದ್ದಾರೆ. ವಿಕ್ಷೇಪ ಅನ್ನೋ ಶಬ್ದಕ್ಕೆ ಏನರ್ಥ? ವಿಕ್ಷೇಪೋ ನಾಮ ಕದಾಚಿತ್ ಕಲ್ಯಾದಿಭಿ ಮನಸಃ ಅನ್ಯಥೀಕರಣಂ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಯೋಗ್ಯತೆ ಇರಬಹುದು, ವೈಷ್ಣವರಾಗಿ ಹುಟ್ಟಿರ್ತೀರಿ, ಯೋಗ್ಯತೆ ಇರಬಹುದು, ಮತ್ತೆ ಮಾಡೋ ಛಲ ಇರಬಹುದು, ಮಾಡಬೇಕು ಅಂತ ಪ್ರಯತ್ನನೂ ಪಡಬಹುದು. ಆದ್ರೆ ಅದಕ್ಕೆ ತಕ್ಕ ಹಾಗೆ ಸುಖ ಸಿಗ್ತಾ ಇಲ್ಲ. ಇಷ್ಟು ವ್ಯವಸ್ಥೆ ಇದೆ. ಯಾಕೆ ಹೀಗಾಗುತ್ತೆ? ಮತ್ತೆ ಬಿಟ್ಬಿಡೋದು. ಛಲ ಇದೆ, ಪ್ರಯತ್ನ ಪಡ್ಬೇಕು, ನಿಜ ಪ್ರಯತ್ನ ಪಡ್ತಾರೆ, ಆದ್ರೆ ನೈರಂತರ ಇಲ್ಲ, ನಿರಂತರ ಮಾಡ್ಲಿಕ್ಕೆ ಆಗಲ್ಲ, ಡೈಲಿ ಇಲ್ಲ. ಇನ್ನು ಶ್ರದ್ಧಾ ಭಕ್ತಿಗಳು ಕೆಲವು ಸಲ ಲೋಪ ಆಗತ್ತೆ. ಒಂದ್ ದಿವಸ ಇರುತ್ತೆ ಶ್ರದ್ಧಾ ಭಕ್ತಿ ಎಲ್ಲ, ಎರಡನೇ ದಿವಸಕ್ಕೆ ಅಷ್ಟೊಂದಿರಲ್ಲ, ಕಡಿಮೆ ಆಗುತ್ತೆ ನಮ್ ಯೋಗ್ಯತೆ ತಕ್ಕ. ಹಾಗಾದ್ರೆ ಮನುಷ್ಯರಲ್ಲಿ ಏನಾಗಿದೆ? ವೈಷ್ಣವತ್ವ ಇದೆ, ಯೋಗ್ಯತೆ ಇದೆ, ಪ್ರಯತ್ನ ಇದೆ, ಛಲ ಇದೆ, ಎಲ್ಲವೂ ಇದೆ. ಆದ್ರೆ ಇದರಲ್ಲಿ ನೈರಂತರ್ಯ ಇಲ್ಲ, ಹಾಗೇ ಕಾಪಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಲೋಪದೋಷಗಳಾಗ್ತಾ ಇದೆ. ಇವೆಲ್ಲ ಯಾಕಾಗತ್ತೆ? ಯೋಗ್ಯತೆ ಇದ್ರೂ ಯಾಕೆ ಹೀಗಾಗತ್ತೆ? ಅದು ಸಂಸಾರದಲ್ಲಿ ವಿಕ್ಷೇಪ ಆಗತ್ತೆ. ವಿಕ್ಷೇಪ ಅಂದ್ರೆ ಕೆಲವೊಮ್ಮೆ ಕಲಿ ಮುಂತಾದ ದೈತ್ಯರು ನಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾರೆ, ಬೇರೆ ತರ ಅವರು ನಿರ್ಮಾಣ ಮಾಡ್ತಾರೆ ನಮ್ಮ ಮನಸ್ಸನ್ನ, ಅಂದ್ರೆ ಬೇರೆ ಬೇರೆ ಕಡೆ ಹೋಗೋ ತರ. ಇದನ್ನೇ ವಿಕ್ಷೇಪ ಅಂತ ಕರೀತಾರೆ. ಹಾಗಾದ್ರೆ ಕಲ್ಯಾದಿಗಳ ಬಾಧೆಗೆ ವಿಕ್ಷೇಪ ಅಂತ ಕರೀತಾರೆ. ಕಲ್ಯಾದಿಗಳ ಬಾಧೆಯಿಂದ ನಮ್ಮ ಮನಸ್ಸು ಬೇರೆ ತರ ಆಯ್ತಲ್ಲ, ಅದನ್ನ ವಿಕ್ಷೇಪ ಆಗೋದು ಅಂದ್ರೆ ಏಕಾಗ್ರತೆ ಇಲ್ಲದೆ ಇರೋದು ಅಂತ ವಸ್ತುದ ಅರ್ಥ, ನಿಜವಾದ ಅರ್ಥ. ಏಕಾಗ್ರತೆ ಯಾವಾಗ ಬರಲ್ಲ? ಅದು ಆಧ್ಯಾತ್ಮ ವಿಷಯದಲ್ಲಿ ಕಲಿ ಪ್ರವೇಶ ಆಗಿದ್ರೆ ಖಂಡಿತ ಬರಲ್ಲ, ಎಲ್ಲೋ ಮನಸ್ಸಿರತ್ತೆ ನಮ್ದು. ಆದ್ರಿಂದ ಕಲಿ ಪ್ರವೇಶ ಅನೇಕ ದೈತ್ಯರ ಪ್ರವೇಶ ಆಗದೆ ಇದ್ರೆ, ಅವ್ರು ನಮಗ್ ಪ್ರೇರಣೆ ಮಾಡದೆ ಇದ್ರೆ ನಮ್ಮ ಮನಸ್ಸು ಸರಿ ಇರುತ್ತೆ, ಅವ್ರನ್ನ ಓಡಿಸ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲಾಗಿ ಎಲ್ಲೆಲ್ಲೆಲ್ಲೋ ಹೊಡ್ತಾ ಇರುತ್ತೆ ಮನಸ್ಸು. ಇಂಥ ವಿಕ್ಷೇಪ ಸಂಸಾರದಲ್ಲಿದೆ, ಮೋಕ್ಷದಲ್ಲಿ ಹಾಗಿಲ್ಲ. ಯಾಕೆ? ಕಲ್ಯಾದಿಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅಲ್ಲಿ ವಿಕ್ಷೇಪ ಆಗಲ್ಲ. ಹಾಗಾದ್ರೆ ಏನಾಯ್ತು? ನಿಮ್ಗೆ ಎಷ್ಟು ಯೋಗ್ಯತೆ ಇದೆಯೋ ಅದಕ್ಕೆ ಸರಿಯಾಗೆ ಫಲ ಪಡಿತೀರಿ ಮೋಕ್ಷದಲ್ಲಿ. ಅಲ್ಲಿ ಎಡವಟ್ಟು ಅಂತಿಲ್ಲ. ಅಯ್ಯೋ ತುಂಬಾ ಯೋಗ್ಯತೆ ಇತ್ತು, ಆದ್ರೂ ಯಾಕೋ ಇನ್ನೂ ಪಡಿತಾ ಇಲ್ಲ ಫಲ, ಇನ್ನೂ ಕಡಿಮೆ ಅನಿಸ್ತಾ ಇದೆ. ಇದು ಸಂಸಾರದಲ್ಲಿ ಮಾತ್ರ. ಯಾಕೆ? ಕಲಿ ಪ್ರವೇಶ ಇರುತ್ತೆ, ತುಂಬಾ ಯೋಗ್ಯತೆ ಇರುತ್ತೆ, ಇನ್ನೂ ಫಲ ಸಿಗ್ಬೇಕಾಗಿರತ್ತೆ ಅವ್ರಿಗೆ, ಆದ್ರೆ ಸಿಕ್ಕಿರಲ್ಲ. ಯಾಕೆ? ಕಲ್ಯಾದಿಭಿ ಮನಸಃ ಅನ್ಯಥೀಕರಣಂ. ಕಲಿ ಮುಂತಾದವ್ರು ಬಿಡಲ್ಲ, ಅವ್ರ ಬಾಧೆಗೊಳಗಾಗ್ತಾರೆ ಸಂಸಾರದಲ್ಲಿ ಇರೋದ್ರಿಂದ. ಆದ್ರೆ ಮೋಕ್ಷದಲ್ಲಿ ಇದಾಗಲ್ಲ. ಹಾಗಾದ್ರೆ ಇದೊಂದು ಸಿದ್ಧಾಂತದ ತರ. ಮೋಕ್ಷದಲ್ಲಿ ಯಾಕೆ ಹೇಳಿದ್ದೆ ವಿಷಯದ ಬಗ್ಗೆ ಅಂದ್ರೆ, ಯೋಗ್ಯತಾನುಸಾರಿತ್ವಂ ಕಿಂಚಿತ್ ಕೆಲವು ಹೋಗ್ಬಿಡತ್ತೆ, ಯೋಗ್ಯತಾನುಸಾರಿಯಾಗಿ ಫಲ ಬೇಕಾಗಿರುತ್ತೆ, ಅದ ಕಿಂಚಿತ್ ವಿಹನ್ಯತೆ, ಕೆಲವನ್ನ ಕಳ್ಕೊಂಡ್ಬಿಡ್ತಾರೆ, ಅದು ಹೊರಟೋಗತ್ತೆ ನಮ್ಮಿಂದ. ಆದ್ರೆ ಮೋಕ್ಷದಲ್ಲಿ ತದಭಾವ, ಕಲಿ ಪ್ರವೇಶ ಇರಲ್ಲ ಮೋಕ್ಷದಲ್ಲಿ, ಕಲ್ಯಾದಿಗಳ ಬಾಧೆ ಇರಲ್ಲ, ಮನಸ್ಸು ಅನ್ಯಥಾಭಾವವನ್ನು ಪಡೆಯಲ್ಲ. ಅಲ್ಲಿ ಯೋಗ್ಯತೆ ಹೇಗಿದೆಯೋ ಅದಕ್ಕೆ ಅನುಸಾರಿಯಾಗಿಯೇ ನಿಯಮೇನ ಭಕ್ತ್ಯಾಧಿಕಂ ಭವತಿ. ಅಂದ್ರೆ ಇದೇನೂ ತೊಂದರೆ ಇಲ್ಲದೆ ಭಕ್ತಿ, ಜ್ಞಾನ, ಸುಖ ಎಲ್ಲ ಹಾಗೇ ಇರತ್ತೆ ಎಲ್ಲಿ ಮೋಕ್ಷದಲ್ಲಿ. ಆದ್ರಿಂದಲೇ ಸಂಸಾರದಲ್ಲಿ ಏನಾದ್ರು ಸರಿಗಾಗ್ರಿಂದ ಯಾವ ಕಲಿ ಪ್ರವೇಶ ಅದಕ್ಕೆ ಅದ್ ನೆಪ ಆಗ್ಬಿಡುತ್ತೆ ಕೆಲವು ಸರಿ. ಹಾಗಾಗ್ಬಾರ್ದು. ನೆಪ ಅಲ್ದೇನೆ ನಾವು ಪ್ರಯತ್ನ ಪಡ್ಬೇಕು, ಭಗವದ್ ಪ್ರೇರಣೆ ಆಗಿರುತ್ತೆ, ಕರ್ಮಗಳ ಅನುಗುಣವಾಗಿ ಮಾಡ್ಬೇಕು. ಅದೇ ಮಾಡದೇ ಇದ್ದಾಗ ಅಲ್ಲಿ ಕಲಿ ಪ್ರವೇಶ ಖಂಡಿತ ಆಗಿರುತ್ತೆ. ಆದಾಗ ಏನಾಗುತ್ತೆ? ಅಂತಹ ಸಂದರ್ಭದಲ್ಲಿ ಮನಸ್ಸು ಅನ್ಯಥಾಭಾವ, ಏಕಾಗ್ರತೆಯನ್ನ ಪಡೆದೇನೆ ಬೇರೆ ಕಡೆ ಏನೋ ನೆಪ ಹಾಕಿ, ಕುಂಟು ನೆಪ ಹಾಕಿ ಬೇರೆ ಕೆಲಸಗಳನ್ನ ಮಾಡೋದಾಗತ್ತೆ. ಇಷ್ಟು. ಈ ರೀತಿ ಯೋಗ್ಯತೆಗೆ ತಕ್ಕ ಹಾಗೆ ನೀವು ಫಲ ಪಡಿಬೇಕಾ? ಸಂಸಾರದಲ್ಲಿ ಯಾವಾಗ್ಲೂ ಪಡಿತೀರಿ ಅಂತಿಲ್ಲ, ಪಡಿಬಹುದು. ಯೋಗ್ಯತೆಗೆ ತಕ್ಕ ಹಾಗೆ ಸಂಸಾರದಲ್ಲಿ ಇದ್ದಾಗ್ಲೂ ಫಲವನ್ನು ಪಡೀಬಹುದು, ಆದ್ರೆ ಕೆಲವು ಸಲ ಆಗಲ್ಲ, ಅದು ಕಲಿ ಪ್ರಭಾವ. ಮೋಕ್ಷದಲ್ಲಿ ಹಾಗಲ್ಲ, ಯೋಗ್ಯತೆ ಅನುಸಾರಿಯಾಗಿ ಫಲ ಪಡಿಬಹುದು, ಯಾಕೆಂದ್ರೆ ಅಲ್ಲಿ ಕಲಿ ಆದಿ ಬಾಧೆಗಳೇ ಇರಲ್ಲ ಅಂತ. ಇಷ್ಟು ಉತ್ತರ ಕೊಡ್ಲಿಕ್ಕೆ ಈ ಮನಸ್ಸಿನಲ್ಲಿ ಇಟ್ಕೊಂಡು ಎಷ್ಟೆಲ್ಲ ವಿಷಯಗಳನ್ನ ಆಚಾರ್ಯರು ಮುಕ್ತವು ಅಂತ ಹೇಳಿದ್ದಾರೆ, ಸಂಸಾರ ಅಂತ ಹೇಳಿಲ್ಲ. ಹಾಗಂತ ಸಂಸಾರದಲ್ಲಿ ಇಲ್ಲ ಅಂತಿಲ್ಲ. ಎಡವಟ್ಟಾಗದೆ ಯೋಗ್ಯತೆ ಅನುಗುಣವಾಗಿ ಫಲ ಸಿಗೋದು ಅಂದ್ರೆ ಅದು ಮೋಕ್ಷದಲ್ಲಿ ಮಾತ್ರ. ಈ ಅರ್ಥ ಇಟ್ಕೊಂಡು ಅಲ್ಲೇ ಹೇಳಿತ್ತು. ಅದನ್ನ ಮೋಕ್ಷೇತು ಏವ, ಇಲ್ಲಿ ಮೋಕ್ಷೇ ಚ ಅಂತಿದೆ, ಚ ಅನ್ನೋದಕ್ಕೆ ತು ಅಂತ ಅರ್ಥ. ಮೋಕ್ಷದಲ್ಲಿ ಯಾದರೂ ಅಥವಾ ಮೋಕ್ಷೆ ಏವತ್ತು ಅಂದ್ರೆ
ಮೋಕ್ಷೇ ಏವ, ಮೋಕ್ಷದಲ್ಲಿಯೇ ವಿಶೇಷಸ್ತು ಅಂದ್ರೆ ವಿಶೇಷವಾದರು ಅಂದ್ರೆ ಆನಂದ ವ್ಯತ್ಯಾಸವಾದರು ಮೋಕ್ಷದಲ್ಲಿಯೇ ಸಿಗೋದು, ಸಂಸಾರದಲ್ಲ. ಆನಂದ ವ್ಯತ್ಯಾಸ ಜೊತೆಗೆ ಭಕ್ತಿ ಜ್ಞಾನ ಎಲ್ಲದರಲ್ಲೂ ಅದರಲ್ಲಿ ಒಂದು ವಿಶೇಷವಾಗಿ ತಾರತಮ್ಯ ಏನಿದೆ ಅದು ಯೋಗ್ಯತಾನುಸಾರಿಯಾಗಿ ಮೋಕ್ಷದಲ್ಲಿ ಇದ್ದೇ ಇರುತ್ತೆ, ಅದು ಎಂದಿಗೂ ಎಡವಟ್ಟಾಗಲ್ಲ. ಇಷ್ಟು ಇಲ್ಲಿ ದುರ್ವರ್ಥ ದೀಪಿಕಾದ ವಿವರಣೆ ಆಯ್ತು. ಇನ್ನು ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿಷಯ ಹಾಕಿದ, ಏನು ಮುಕ್ತೋವಿತಿ ಕಸ್ಮಾದುಕ್ತ, ಮುಕ್ತವಂತ ಯಾಕೆ ಹೇಳಿದ್ದು ಅಂತ ಅಂದ್ಬಿಟ್ಟಿದ್ದಾರೆ. ಮುಕ್ತೋವಿತಿ ಕಸ್ಮಾದುಕ್ತ ಅಂದ್ರೆ ಎಲ್ಲಿ ಬಂದಿದೆ ಈ ವಿಷಯ ಗೊತ್ತೇ ಆಗಲ್ಲ, ಅದಕ್ಕೆ ಭಾಷ್ಯ ಅಂತ ಸೇರಿಸ್ಕೊಡಿ ಅಂತ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯ ಹೀಗೆ ಹೇಳಿದ್ದಾರೆ ಅಂತ. ಅಂದ್ರೆ ಕೆಲವು ಸಲ ಸಣ್ಣ ವಿಷಯನೂ ಗೊತ್ತಾಗಲ್ಲ, ಮುಕ್ತವಂತ ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಅದು ಬ್ರಹ್ಮಸೂತ್ರ ಭಾಷ್ಯ ಮರ್ತ ಹೋಗ್ಬಿಟ್ಟಿರುತ್ತೆ ಇದು ಓದೋ ಟೈಮ್ ನಲ್ಲಿ. ಅದನ್ನ ನೆನಪಿಸ್ತಾ ಇದ್ದಾರೆ ಪರಿಮಳ ಟಿಪ್ಪಣಿಲಿ, ಭಾಷ್ಯ ಇತಿ ಅಸ್ತಿ, ಭಾಷ್ಯ ಅಂತ ಇಟ್ಕೊಳ್ಳಿ ಇಲ್ಲಿ, ಹಾಗಾದ್ರೆ ಭಾಷ್ಯದಲ್ಲಿ ಯಾಕೆ ಹೇಳಿಲ್ಲ ಅಂತ ಜೈತೀರ್ಥರು ಪ್ರಶ್ನೆ ಮಾಡಿತ್ತು ಅಂತ. ಇಷ್ಟು ಇದಾದ್ಮೇಲೆ ಒಂದು ಪ್ರಶ್ನೆ ತಗೊಂತಾರೆ ಮುಂದೆ 226ನೇ ಸುಧಾಮೂಲ. ಏವಂ ತರ್ಹಿ ಮುಕ್ತಾನಾಂ ಪರಸ್ಪರಂ ದ್ವೇಷ ಈರ್ಷ್ಯಾದಿ ಪ್ರಸಂಗೇನ ಮುಕ್ತತ್ವ ವಿರೋಧ ಸ್ಯಾದಿತಿ ಆಶಂಕಾ ಪರಿಹಾರಾರ್ಥಂ ಸೂತ್ರ. ನಮ್ಗೊಂದೇ ಪ್ರಶ್ನೆ ಹಾಗಾದ್ರೆ, ಈಗ ಮೋಕ್ಷಕ್ಕೆ ಹೋದಾಗ ಯಾಕೆ ಜಗಳ ಆಡಲ್ಲ ಇವ್ ಮುಕ್ತರಲ್ಲ ಅಂತ? ಯಾಕೆಂದ್ರೆ ನೀವೇ ಹೇಳಿದ್ರಿ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲ ಸಿಕ್ಕೇ ಸಿಗತ್ತಾನೆ ಮೋಕ್ಷದಲ್ಲಿ, ಜಗಳ ಯಾಕೆ ಆಡ್ಬಾರ್ದು? ಇವರು ಪರಸ್ಪರ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲ ಬರ್ಬೋದಲ್ಲ ಅಲ್ಲಿ. ಅವ್ರು ಮುಕ್ತರು ಅಂತ ಹೇಗಾಗತ್ತಾಗ? ಹೇಗಿದ್ರು ಮುಕ್ತರಿಗೆ ವ್ಯತ್ಯಾಸ ಇರುತ್ತೆ ಆನಂದದಲ್ಲಿ. ಅವನ ಆನಂದ ನೋಡ್ಬಿಟ್ಟು ಇವನಿಗೆ ಜಾಸ್ತಿ ಆನಂದ ಸಿಗ್ತಾ ಇದೆ, ಇವನಿಗೆ ಭಕ್ತಿ ಜಾಸ್ತಿ, ಇವನಿಗೆ ಜ್ಞಾನ ಜಾಸ್ತಿ, ಇವನ್ ಎಷ್ಟು ಆರಾಮಾಗಿದಾನಲ್ಲ ಅಂತ ಹೇಳಿ ಯಾಕೆ ಮೋಕ್ಷದಲ್ಲಿರೋರ್ಗೆ ಒಬ್ಬನ್ ನೋಡಿ ದ್ವೇಷ ಬರಬಾರ್ದು, ಒಬ್ಬ ಮೇಲೆ ಹೊಟ್ಟೆ ಕಿಚ್ಚು ಯಾಕೆ ಬರಬಾರ್ದು? ಗುಣೇಶು ದೋಷಾವಿಷ್ಕರಣಂ, ಅವನ ಹತ್ರ ಗುಣ ಇರುತ್ತೆ ಆದ್ರೂ ಅವ್ನ್ ತಪ್ಪು ಅಂತ ಬೈತಾ ಇರತ್ತೆ. ಪಾಪ ಒಳ್ಳೆ ಗುಣ ಇರೋರ್ದಿರ್ತಾರೆ, ಏನೋ ಒಂದ್ ತಪ್ಪಿರತ್ತೆ ಅಂತ ಇಟ್ಕೊಂಡು, ಆದ್ರೂ ಆ ಗುಣನೆಲ್ಲ ಪಕ್ಕಕ್ಕೆ ಹಾಕಿ ಆ ದೋಷವನ್ನೇ ಮೇಲೆ ಎತ್ತಿ ಹಿಡಿದು ಚುಚ್ಚೋದು, ಆ ಮಾತು ಬೈಯೋದು, ಅವ್ನ್ ಸರಿ ಇಲ್ಲ ಅಂತ ಹೇಳೋದು, ಇದೆಲ್ಲ ದ್ವೇಷ, ಈರ್ಷ, ಈ ತರದ್ದೆಲ್ಲ ಪ್ರಸಂಗ. ಇದೆಲ್ಲ ಮೋಕ್ಷದಲ್ಲಿ ನಡೆಯತ್ತಾ ಇಲ್ವಾ? ಯಾಕಂದ್ರೆ ಎಲ್ರು ಸ್ವತಂತ್ರ ತರ ಆರಾಮಾಗಿದ್ ಬಿಡ್ತಾರೆ ಎಲ್ರು. ಇನ್ನು ಸಂಸಾರಕ್ಕಂತೂ ಬರಲ್ಲ, ಯೋಗ್ಯತೆಗೆ ಏನಿದೆಯೋ ಅದಕ್ಕೆ ಫಲ ಅಂತೂ ಸಿಗುತ್ತೆ. ಮತ್ತೆ ಜಗಳ ಯಾಕಾಡಲ್ಲ, ಕೋಪ ಯಾಕಿಲ್ಲ, ಹೊಟ್ಟೆ ಕಿಚ್ಚು ಯಾಕಿಲ್ಲ ಅಂತೆಲ್ಲ ಪ್ರಶ್ನೆ. ಈ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮುಂದಿನ ಸೂತ್ರ ಹೊರಡುತ್ತೆ. ಅದೇನು ಅವ್ರು ಉತ್ತರ ಕೊಡ್ತಾರೆ, ಅದ ಪ್ರಶ್ನೆ ವಿವರಣೆ ಏನು ಅನ್ನೋದನ್ನೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ.